ಕರ್ನಾಟಕ ವಿಕಲಚೇತನ ಸಂಸ್ಥೆ ವತಿಯಿಂದ ಅಂಗವಿಕಲರ ಕುಂದುಕೊರತೆ ಸಭೆ ಮತ್ತು ಕಂಬಳಿ ವಿತರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ವಿಕಲಚೇತನ ಸಂಸ್ಥೆಯ ಸಂಚಾಲಕರಾದ ಬೇಬಿ ಮುಜಾಸಿಂ ಮತ್ತು ರಾಜ್ಯಾಧ್ಯಕ್ಷ ಮೆಹಬೂಬ್ ಪಾಷಾರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಹೊಸಕೋಟೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಹೊಸಕೋಟೆಯಲ್ಲದೆ ಬೆಂಗಳೂರು, ಕೋಲಾರ, ಸುಲಿಬೆಲೆ ಸುತ್ತಮುತ್ತಲಿನ ನೂರಾರು ಜನ ಅಂಗವಿಕಲರು ಈ ಸಭೆಯಲ್ಲಿ ಪಾಲ್ಗೊಂಡು ಸಂಘದ ಪದಾಧಿಕಾರಿಗಳು ಹಾಗೂ ಪ್ರೋತ್ಸಾಹಕರೊಂದಿಗೆ ತಮ್ಮ ಕುಂದುಕೊರತೆಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದ ಪ್ರೋತ್ಸಾಹಕರು ಅಂಗವಿಕಲರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದರಲ್ಲದೆ ಮುಂದಿನ ದಿನಗಳಲ್ಲಿ ಸದಾ ನಿಮ್ಮೊಂದಿಗೆ ನಾವು ಇರುತ್ತೇವೆ ಎಂದು ಭರವಸೆ ನೀಡಿದರು. ಇದೇ ಸಮಯದಲ್ಲಿ ಚಳಿಗಾಲದಲ್ಲಿ ಬಹು ಮುಖ್ಯವಾಗಿ ಬೇಕಾಗುವ ಕಂಬಳಿಗಳನ್ನು ಸಹ ವಿತರಿಸಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರೋತ್ಸಾಹಕರು, ಸಾಮಾಜಿಕ ಹೋರಾಟಗಾರರು, ಸಂಚಾಲಕರು ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಾವು ಇಲ್ಲಿ ಬಂದಿದ್ದು ಫಸ್ಟ್ ಆಫ್ ಆಲ್ ಈ ಮೇಡಮ್ ಏನು ಮುಜೀಬ್ ಮೇಡಮ್ ಇದ್ದಾರೋ ಅವ್ರು ನಮಗೆ ಸರ್ ತಮ್ಮ ಟೀಮ್ ಅವ್ರಿಗೆ ತಾವು ದಯವಿಟ್ಟು ತಾವೆಲ್ಲ ಸೋಷಿಯಲ್ ವರ್ಕ್ ಮಾಡೋದು ನಾನು ಸುಮಾರು ನೋಡಿದ್ದೀನಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ. ನಿಮ್ಮ ಟೀಮ್ನವ್ರು ಕರ್ಕೊಂಡು ನೀವು ದಯವಿಟ್ಟು ಬಂದು ಇಲ್ಲಿ ಏನಾಗ್ತಾಯಿದೆ ಏನು ಸ್ವಲ್ಪ ಬಂದು ನೋಡಿ ಸರ್ ಅಂತ ಹೇಳಿದ್ರು. ನಾವು ಇದ್ರೂ ನಮ್ಮ ಕೈಲಿ ಆದಷ್ಟು ನಾವು ಬ್ಲ್ಯಾಂಕೆಟ್ಸು ಎಷ್ಟು ಬೇಕೋ ಒಂದು ಬ್ಲ್ಯಾಂಕೆಟ್ಸ್ ತಂದಿದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ಪಾಪ ಊಟಕ್ಕೆ ರೇಷನ್ಗೆ ಪಾಪ ಅವ್ರಿಗೆ ತುಂಬ ಕಷ್ಟದಲ್ಲಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಹೇಳ್ತಾ ಇದ್ದೀವಿ ನಿಮ್ಗೆ ಏನು ಬೇಕಂತ ಕೇಳಿ ಅಂದ್ರೂ ಯಾರು ಕೇಳಕ್ಕೆ ರೆಡಿ ಇಲ್ಲ. ಕೊನೆಗೆ ಅಟ್ಲೀಸ್ಟ್ ಸರ್ ನಮ್ಗೆ ರೇಷನ್ ಇದ್ರೆ ಸಾಕು ಸರ್ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ದಾರೆ. ಅದರಲ್ಲಿ ಒಂದಿಬ್ಬರು ಸೈಕಲ್ ಕೇಳಿದ್ದಾರೆ, ಒಂದಿಬ್ಬರು ಕಿವಿ ಮಿಷಿನ್ ಕೇಳಿದ್ದಾರೆ. ಸೊ ಇದೆಲ್ಲ ನಮ್ಮ ಟೀಮಿಂದ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಡೆಫಿನೆಟ್ಲಿ ಇನ್ನೊಂದು 10 ದಿವಸ ಒಳಗಡೆ ಇದನ್ನು ನಾವು ತಂದು ನಮ್ಮ ಮೇಡಮ್ ಮಧುಸೂರ್ ಮೇಡಮ್ ಏನಿದ್ದಾರೆ ಅವ್ರ ಮೂಲಕ ನಾವು ಕೊಡ್ತೀವಿ ಸರ್. ಸರ್ ಫಸ್ಟ್ ಆಫ್ ಆಲ್ ಭಾಳ ಖುಷಿ ಆಯಿತು. ದೇವ್ರು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಂಥ ರೀತಿಯಲ್ಲಿ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂತೀನಿ, ಇಂಥ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಕ್ಕೆ ಮೇಡಮ್ಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಇಂಥ ಬಡವ್ರಿಗೋಸ್ಕರ ಕಡಿಮೆ ಜನ ನಿಂತ್ಕೊಂಡ್ರೆ, ಯಾಕೆಂದರೆ ಗೊತ್ತಾಗಲ್ಲ. ಸೊ ಇಂಥ ಜಾಗ ಬಂದು ನಮ್ಮ ಕೈನಿಂದ ಆಗಷ್ಟು ನಾವು ಸಹಾಯ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇಂಥವ್ರಿಗೋಸ್ಕರ ಪ್ರಾಣ ಇರೋವರೆಗೂ ನಾವು ನಿಂತ್ಕೊತೀವಿ ಸರ್. ಇರ್ಫಾನ್ ಖಾನ್ ಅಂತ ನನ್ನ ಇನ್ಸ್ಟಾ ಪೇಜು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬೇಬಿ ಮುಜಾಸಿಂ ಅಂತ. ನಮಗೆಲ್ಲ ದೇವ್ರ ಥರ ಬಂದು ಇವರೆಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ಅವರು ಕಂಬಳಿ ವಿತರಣೆ ಮಾಡಿದ್ದಾರೆ ಮತ್ತು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ರೇಷನ್ ಕೊಡ್ತೀರಿ ಅಂದ್ಬಿಟ್ಟಿದ್ದೇನೆ. ಇದು ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದ ಮತ್ತು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ದೇವ್ರ ಥರ ಸಮಾನವಾಗಿ ಅವರು ದೇವತೆ ಥರ ನಮಗೆ ಬಂದುಬಿಟ್ಟು ಇದು ಮಾಡ್ತಾ ಇದ್ದಾರೆ ನಮಗೆ. ಯಾಕಂದರೆ ನಾವು ಸುಮಾರು ಸಾರಿ ನಾವೆಲ್ಲೆಲ್ಲೋ ಸಂಘಟನೆಗಳಲ್ಲಿ ಇದರಲ್ಲೆಲ್ಲ ಕೇಳಿ ಇದು ಮಾಡಿದ್ರಿ. ಬಟ್ ಅವರೆಲ್ಲ ಸ್ವಲ್ಪ ರೆಸ್ಪಾನ್ಸಿಬಲ್ ತೊಗೊಳಕ್ಕಾಗಿಲ್ಲ. ಬಟ್ ನಾನು ಮೆಹಬೂಬ್ ಪಾಷಾ ಸಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮ್ಮ ಫಾತಿಮಾ ಮೇಡಮು, ಕಿರಣ್ ನಾಯಕ್ ಅಂತ ಇದ್ದಾರೆ ನಮ್ಮ ಸಾರ್, ಅವ್ರಿಗೆಲ್ಲ ಹೇಳಿದ್ದಕ್ಕೆ ಅವರೆಲ್ಲ ಸಹಕಾರ ಮಾಡಿ ಬಂದಿದ್ದು ನನಗೆ ತುಂಬ ಧನ್ಯವಾದ ಮತ್ತು ತುಂಬ ಸಂತೋಷ ಆಯಿತು. ತುಂಬ ಅಂಗವಿಕಲರನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವರು ಸೇವೆ ಮಾಡಲಿಕ್ಕೆ ಅಂತ ಸರ್. ಇಲ್ಲಿ ಬಂದುಬಿಟ್ಟಿದ್ದೇನೆ. ಅಂಗೋನಹಳ್ಳಿಯಿಂದ ಬಂದಿದ್ದಾರೆ, ಹೊಸಕೋಟೆ ತಾಲೂಕಿಂದನೂ ಬಂದಿದ್ದಾರೆ, ಮತ್ತು ಕಟ್ಕೆನಹಳ್ಳಿಯಿಂದ ಬಂದಿದ್ದಾರೆ, ಸೂಲಿಬೆಲೆಯಿಂದ ಬಂದಿದ್ದಾರೆ. ಈ ಥರ ಅಕ್ಕಪಕ್ಕ ಹಳ್ಳಿಯಲ್ಲೇ ಹೋಗಿಬಿಟ್ಟು ನಾವು ಕ್ಯಾನ್ವಾಸ್ ಮಾಡಿ ಮನೆಗೂ ಹೋಗಿ ಅವ್ರಿಗೆಲ್ಲ ಆಯ್ಕೆ ಮಾಡಿ ಕರ್ಕೊಂಡು ಬಂದು ಇವತ್ತು ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಅವ್ರಿಗೆ ಕಷ್ಟ ಇರೋದಕ್ಕೆ ಅವ್ರಿಗೆ ಪರಿಹಾರ ಸಿಗಲಿ ಅಂತ ನಾನು ಒಂದು ಇದು ಮಾಡಿದ್ದೀನಿ ಸರ್, ಅಷ್ಟೇ. ಕರ್ನಾಟಕ ವಿಕಲಚೇತನ ಸಂಸ್ಥೆ ವತಿಯಿಂದ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜಿಸಿದಂಥ ಹೊಸಕೋಟೆ ತಾಲೂಕು ಮಹಿಳಾ ಅಧ್ಯಕ್ಷರಾದಂಥ ಬೇಬಿ ಮುಜಾಸಿಂ ಅವರ ಒಂದು ಸಹಯೋಗದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಬಹುಶಃ ಭಾರತ ದೇಶವು ಪ್ರಪಂಚದಲ್ಲಿ ಮುಂದುವರಿದಿರುವಂಥ ಒಂದು ದೇಶ ಆಗಿದೆ. ಆದರೆ ಇಲ್ಲಿ ಕೋಟಿ ಜನ ಈಗ ನಾವು ಪ್ರತ್ಯಕ್ಷವಾಗಿ ಕಂಡ್ರೆ ಏನಂತ ಕೋಟ್ಯಾಂತಿ ಜನ ಇಲ್ಲಿ ಅಂಗವಿಕಲರು ಸಹ ಈ ದೇಶದಲ್ಲಿ ಇನ್ನೂ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ ಮೆಹಬೂಬ್ ಪಾಷಾ ಅವರ ಒಂದು ಈ ಸಹಾಯವನ್ನು ನೋಡಿ ನಮಗೂ ಕೂಡ ಭಾಳ ಸಂತೋಷ ಆಯಿತು. ನಾವು ನಮ್ಮ ಒಂದು ಮಹಿಳಾ ಅಧ್ಯಕ್ಷರಾದಂಥ ಬೇಬಿ ಮುಜಾಸಿಂ ಅವರ ಒಂದು ಸಹತ್ವದಲ್ಲಿ ಯಾವುದೇ ಸರ್ಕಾರದಿಂದ ಬರುವಂಥ ಅನುದಾನ ಕೋಟ ಯಾವುದೇ ಇರ್ಬೋದು, ಆ ಒಂದು ನೊಂದಂಥ ವಿಕಲಚೇತನ ಮಕ್ಕಳಿಗೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ನಾವು ಕೂಡ ಕೈ ಜೋಡಿಸಿ ಸರ್ಕಾರದಿಂದ ಏನು ಬರಬೇಕು ಅದನ್ನು ನಾವು ಕೊಡಿಸೋಂಥ ಕೆಲಸ ಮಾಡ್ತೀರಿ. ಆಯಾ ಸಂಸ್ಥೆಯನ್ನು ನಾವು ಗುರುತಿಸಿ ಇನ್ನು ಮುಂದೆ ನಾವು ನಮ್ಮ ಚಳುವಳಿ ಮುಖಾಂತರ ನಾವು ಮತ್ತು ನಮ್ಮ ಮೇಡಮ್ ಮತ್ತು ನಮ್ಮ ಟೀಮ್ ಅವರು ಅದನ್ನು ಮುಂದುವರಿಸಿ
ನಾವು ಏನು ಸೌಲಭ್ಯ ಸಿಗಬೇಕು ಅಂಗವಿಕಲ ಮತ್ತು ವಿಕಲಚೇತನರಿಗೆ ನಾವು ಸರ್ಕಾರದ ಒಂದು ಮಟ್ಟದಲ್ಲಿ ಅವರಿಗೆ ನ್ಯಾಯ ಕೊಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.